ಹೆಂಡತಿ ಮೇಲೆ ಗಂಡನಿಗೆ ಸಿಕ್ಕಾಪಟ್ಟೆ ಅನುಮಾನ. ಪತ್ನಿ ಹಾಗೂ ಮಾವನನ್ನ ಕೊಲೆ ಮಾಡಿದ ಪಾಪಿ. ಕೊಲೆ ಮಾಡಿ ಶವದ ಮುಂದೆ ಕುಳಿತಿದ್ದ ಅಪ್ಪ ಮಗ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಆ ಬಂಧವನ್ನ ದೇವರೇ ಬೆಸೆದ ನಂಟು ಅಂತಾರೆ. ತುಂಬಾ ಪವಿತ್ರವಾದ ಸಂಬಂಧ ಅಂತಾನೂ ಅಂತಾರೆ. ಆದ್ರೆ ಈ ಸಂಬಂಧದಲ್ಲಿ ಒಂದು ಸಲ ಅನುಮಾನ ಅನ್ನೋದು ಬಂದ್ರೆ ಸಾಕು, ಆ ಸಂಸಾರನೇ ನಾಶವಾಗುತ್ತೆ. ಅನುಮಾನಂ ಪೆದ್ದ ರೋಗಂ ಅನ್ನೋ ಗಾದೆ ಮಾತೆ ಇದೆ. ಆ ಅನುಮಾನದಿಂದ ತನ್ನನ್ನು ಮಾತ್ರ ನಾಶ ಮಾಡೋದಲ್ಲದೆ ಇಡೀ ಸಂಸಾರವನ್ನೇ ನಾಶ ಮಾಡಿಸುತ್ತೆ. ಇದೀಗ ಅನುಮಾನ ಎಂಬ ಭೂತಕ್ಕೆ ಪಾಪಿ ಗಂಡನೋರ್ವ ಪತ್ನಿ ಹಾಗೂ ಮಾವನನ್ನ ಬರ್ಬರವಾಗಿ ಕೊಂದೇ ಬಿಟ್ಟಿರೋ ಘಟನೆ ಬಳ್ಳಾರಿಯಲ್ಲಿ ಬೆಳಕಿಗೆ ಬಂದಿದೆ. ಮನೆಯ ಆವರಣದಲ್ಲಿ ಬಿದ್ದಿರುವ ಹೆಂಡತಿ ಮಾವನ ಶವಗಳು, ಕೊಲೆ ಮಾಡಿದ್ದು ಅಲ್ಲದೆ ಶವದ ಮುಂದೆಯೇ ಕುಳಿತಿರುವ ಅಪ್ಪ ಮಗ, ಅತ್ತ ಏನಾಯ್ತು ಅಂತ ಭಯಭೀತರಾಗಿರುವ ಸ್ಥಳೀಯರು, ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಳ್ಳಾರಿ ಜಿಲ್ಲೆಯ ಗುಗ್ಗರಹಟ್ಟಿಯಲ್ಲಿ. ಕೌಟುಂಬಿಕ ಕಲಹ ಹಿನ್ನೆಲೆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮನೆಗೆ ಕರೆಸಿಕೊಂಡಿದ್ದ ಪತ್ನಿ ಹಾಗೂ ಸ್ವಂತ ಮಾವನನ್ನ ಪಾಪಿ ಗಂಡನೋರ್ವ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಪತ್ನಿ ನಾಗಲಕ್ಷ್ಮಿ ಹಾಗೂ ಮಾವ ಶ್ರೀನಿವಾಸ್ನನ್ನ ತೇಜ ಹಾಗೂ ತೇಜ ಅವರ ತಂದೆ ಗುರುಶಂಕರ್ ಎಂಬುವರು ಸೇರಿಕೊಂಡು ಭೀಕರವಾಗಿ ಕೊಲೆಗೈದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬಳ್ಳಾರಿ ನಗರ ಉಪವಿಭಾಗದ ಈ APMC ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸು ವರದಿಯಾಗಿದೆ. ಮೂಲತಃ ಇದರಲ್ಲಿ ತೇಜು ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಆ ಹೆಂಡತಿಯ ಅಪ್ಪ ಅವರ ಮಾವ ಇಬ್ಬರನ್ನು ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ, ಅಲ್ಲೇ ಮನೆಯ ಮುಂಭಾಗದಲ್ಲಿ ಅವರು ಇಬ್ಬರು ಅಸುನೀಗಿದ್ದಾರೆ. ಈಗ ಪ್ರಾಥಮಿಕ ವಿಚಾರಣೆ ನಾವು ಮಾಡಲಾಗಿ ಇದರಲ್ಲಿ ಈ ತೇಜು ಅನ್ನೋನಿಗೆ ಅವರ ಹೆಂಡತಿ ಬಗ್ಗೆ ಕೆಲವು ಸಂಶಯಗಳಿದ್ದರಿಂದ ಅದರ ಪರಿಣಾಮವಾಗಿ ಆದ ವಾಗ್ವಾದದಲ್ಲಿ ಇದು ಆಗಿದೆ ಅಂತ ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇಬ್ಬರು ಆರೋಪಿಗಳು ತೇಜು ಮತ್ತು ಅವರ ತಂದೆ ಗುರುಶಂಕರ್ ಅಂತ ಇಬ್ಬರನ್ನೂ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ನಾವು ಮುಂದಿನ ವಿಚಾರಣೆ ಮಾಡಿ ಇವರನ್ನ ಬಂಧನಕ್ಕೆ ಒಳಪಡಿಸಿ ನಾವು ಇನ್ನೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋರಿದ್ದೀವಿ. ಇದರ ಬಗ್ಗೆ ವಿವರವಾದ ಒಂದು ತನಿಖೆ ನಾವು ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಸ್ಥಳ ಒಂದು ಬಹಳ ವೈಜ್ಞಾನಿಕವಾದ ಪರಿಶೀಲನೆಗೆ ನಮ್ಮ ಸೋಕೋ ತಂಡ, ಶ್ವಾನದಳ, ಹೀಗೆ ಎಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಎಲ್ಲ ಒಂದು ವಿಶ್ಲೇಷಣೆ ಮಾಡಿ ಇದು ವೆಪನ್ ಆಫ್ ಅಫೆನ್ಸ್ ಸಹ ನಾವು ಸೀಜ್ ಮಾಡಿದ್ದೇವೆ. ಈ ಕೇಸು ಬಹಳ ಒಂದು ವಿವರವಾದ ಒಂದು ತನಿಖೆ ನಾವು ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳುತ್ತೇವೆ. ತೇಜ ಹಾಗೂ ನಾಗಲಕ್ಷ್ಮಿ ಕೆಲ ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿದ್ದು, ಈ ದಂಪತಿಗೆ ಒಂದು ಮಗು ಕೂಡ ಇದೆ. ಸುಂದರವಾಗಿದ್ದ ಈ ಸಂಸಾರದಲ್ಲಿ ಸಣ್ಣದಾಗಿ ಅನುಮಾನ ಅನ್ನೋದು ಶುರುವಾಗಿತ್ತು. ಪತ್ನಿ ನಾಗಲಕ್ಷ್ಮಿ ಮೇಲೆ ಗಂಡ ತೇಜನಿಗೆ ದಿನಗಳದಂತೆ ಅನುಮಾನ ಹೆಚ್ಚಾಗಿದ್ದು, ದಂಪತಿ ಮಧ್ಯೆ ಆಗಾಗ ಜಗಳಗಳು ಕೂಡ ನಡೆದಿವೆ. ಜಗಳದಿಂದಾಗಿ ಪತ್ನಿ ನಾಗಲಕ್ಷ್ಮಿ ತವರು ಮನೆ ಸೇರಿದ್ಲು. ಗಲಾಟೆ ಹಿನ್ನೆಲೆ ಮಾತುಕತೆ ನಡೆಸುವ ಸಲುವಾಗಿ ಪತ್ನಿ ಹಾಗೂ ಮಾವ ಶ್ರೀನಿವಾಸ್ನನ್ನ ಗಂಡ ತೇಜ ಕರೆಸಿಕೊಂಡಿದ್ದಾನೆ. ರಾಜಿ ಮಾಡಿಕೊಂಡು ಸಂಸಾರ ಉಳಿಸಿಕೊಳ್ಳೋದನ್ನ ಬಿಟ್ಟು ಆರೋಪಿ ತೇಜ ಹಾಗೂ ಆತನ ತಂದೆ ಗುರುಶಂಕರ್ ಸೇರಿಕೊಂಡು ಪತ್ನಿ ನಾಗಲಕ್ಷ್ಮಿ ಹಾಗೂ ಮಾವ ಶ್ರೀನಿವಾಸ್ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಹೆಂಡತಿ ಮನೆಯ ಗೇಟ್ ಬಳಿ ಹೆಣವಾಗಿ ಬಿದ್ರೆ ಮಾವ ಮನೆ ಆವರಣದಲ್ಲೇ ಬಿದ್ದಿದ್ರು. ಇನ್ನು ಕೊಲೆ ಮಾಡಿ ಅಪ್ಪ ಮಗ ಎಸ್ಕೇಪ್ ಆಗದೆ ಹೆಣಗಳ ಮುಂದೆಯೇ ಕುಳಿತಿದ್ರು. ಪೊಲೀಸರು ಸ್ಥಳಕ್ಕೆ ಬಂದಾಗಲೂ ಕೂಡ ಪರಾರಿಯಾಗಲು ಯತ್ನಿಸದೆ ಕುಳಿತಿರುವುದು ಆಶ್ಚರ್ಯ ಹಾಗೂ ಇನ್ನಷ್ಟು ಧೈರ್ಯ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮುಂದಿನ ವಿಚಾರಣೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬಳ್ಳಾರಿ.